ಬನ್ನಿ ಇವತ್ತು ಒಂದು ತುಂಬಾನೇ ಕುತೂಹಲಕಾರಿ ಕಥೆಯೊಳಗೆ ಹೋಗೋಣ. ಸೀತಾಮಾತೆಯ ಒಂದೇ ಒಂದು ಶಪಥ ಇಡೀ ಗಯಾ ಕ್ಷೇತ್ರದ ಇವತ್ತಿನ ಸ್ಥಿತಿಯನ್ನೇ ಹೇಗೆ ಬದಲಾಯಿಸ್ತು? ಇದ್ರ ಹಿಂದಿರೋ ರಹಸ್ಯ ಏನು? ಬನ್ನಿ ಈ ವಿಶ್ಲೇಷಣೆಯಲ್ಲಿ ತಿಳ್ಕೊಳ್ಳೋಣ. ಸರಿ, ಹಾಗಾದರೆ ನಮ್ಮ ಮೊದಲನೇ ಪ್ರಶ್ನೆನೇ ಇದು. ಗಯಾ ಅನ್ನೋ ಪವಿತ್ರ ನಗರದಲ್ಲಿ ಫಲ್ಗುಣಿ ನದಿ ಯಾಕೆ ಹೀಗೆ ಬರೀ ಮರಳಿನ ಹಾಸಿಗೆ ಆಗಿದೆ? ನೋಡೋಕೆ ನದಿನೇ ಇಲ್ಲ, ಬತ್ತಿ ಹೋಗಿದೆ ಅನ್ಸುತ್ತೆ ಅಲ್ವಾ? ಆದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಪೌರಾಣಿಕ ಕಥೆನೇ ಇದೆ. ಅದೇ ಕಥೆ ಬರೀ ನದಿದು ಮಾತ್ರ ಅಲ್ಲ. ಗಯಾದಲ್ಲಿ ಇನ್ನೂ ಕೆಲವು ಒಗಟುಗಳಿವೆ. ಅಲ್ಲೇನೋ ಹಸುಗಳಿಗೆ ಎಷ್ಟೇ ತಿಂದ್ರೂ ಹೊಟ್ಟೆನೇ ತುಂಬಲ್ವಂತೆ. ಆಮೇಲೆ ಅಲ್ಲೊಂದು ಅರಳಿ ಮರ ಇದೆ, ಅದು ಯಾವತ್ತೂ ಬಾಡೋದೇ ಇಲ್ಲ, ಎಲೆ ಉದುರ್ಸೋದೇ ಇಲ್ಲ. ವಿಚಿತ್ರ ಅಲ್ವಾ? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಒಂದೇ ಕಥೆಯಲ್ಲಿದೆ. ಸರಿ, ಹಾಗಾದ್ರೆ ಕಥೆಯೊಳಗೆ ಹೋಗೋಣ. ಈ ಘಟನೆ ನಡೆಯೋದು ರಾಮ ಲಕ್ಷ್ಮಣ ಸೀತೆ ವನವಾಸದಲ್ಲಿದ್ದಾಗ. ಅವರು ಒಂದು ಮುಖ್ಯವಾದ ಪವಿತ್ರ ಕಾರ್ಯಕ್ಕಾಗಿ ಗಯಾ ಕ್ಷೇತ್ರಕ್ಕೆ ಬಂದಿರ್ತಾರೆ. ರಾಮ ಮತ್ತೆ ಲಕ್ಷ್ಮಣ ಪಿತೃಕಾರ್ಯಕ್ಕೆ ಅಂದ್ರೆ ಶ್ರಾದ್ದಕ್ಕೆ ಬೇಕಾದ ಸಾಮಾನು ತರಕ್ಕೆ ಕಾಡಿಗೆ ಹೋಗ್ತಾರೆ. ಆಗ ಸೀತೆ ಫಲ್ಗುಣಿ ನದಿ ದಡದಲ್ಲಿ ಒಬ್ಳೇ ಇರ್ತಾಳೆ. ನೋಡಿ, ಇದೇ ಕ್ಷಣ ಮುಂದಿನ ಎಲ್ಲ ಘಟನೆಗಳಿಗೂ ಕಾರಣವಾಗುತ್ತೆ. ಅಲ್ಲೇ ಒಬ್ಳೇ ಕೂತಿದ್ದಾಗ ಇದ್ದಕ್ಕಿದ್ದಾಗೆ ನದಿಯ ನೀರಿನಿಂದ ಒಂದು ಕೈ ಮೇಲೆ ಬರುತ್ತೆ. ಜೊತೆಗೆ ನನಗೆ ಹಸಿವೆ ಅಂತ ಒಂದು ಗಂಭೀರವಾದ ಧ್ವನಿ ಕೇಳಿಸುತ್ತೆ. ಆ ಧ್ವನಿ ಕೇಳಿದ ತಕ್ಷಣ ಸೀತೆಗೆ ಗೊತ್ತಾಗುತ್ತೆ ಇದು ಯಾವುದೋ ಒಬ್ಬ ರಾಜನ ಧ್ವನಿ ಅಂತ. ಆ ಧ್ವನಿ ಮತ್ತೆ ಮತ್ತೆ ಕೇಳಿಸ್ತಿದ್ದಾಗೆ ಸೀತೆಗೆ ಆಶ್ಚರ್ಯ ಆಗುತ್ತೆ. ಆದ್ರೆ ಸಮಸ್ಯೆ ಏನಂದ್ರೆ ಸೀತೆ ಹತ್ರ ಅವತ್ತು ನೈವೇದ್ಯಕ್ಕೆ ಏನೂ ಇರ್ಲಿಲ್ಲ. ಆದರೂ ತನ್ನ ಕರ್ತವ್ಯದಿಂದ ಹಿಂದೆ ಸರಿಯೋಕೆ ಅವಳು ಸಿದ್ಧ ಇರಲಿಲ್ಲ. ತಕ್ಷಣ ತನ್ನ ಸಮಯಪ್ರಜ್ಞೆ ಉಪಯೋಗಿಸಿ ಒಂದು ನಿರ್ಧಾರ ಮಾಡ್ತಾಳೆ. ಸೀತೆಯ ಬುದ್ಧಿವಂತಿಕೆ ನೋಡಿ ಇಲ್ಲಿ. ಅವಳು ಅಲ್ಲೇ ಇದ್ದ ಮರಳಿನಿಂದಾನೇ ಒಂದು ಪಿಂಡ ತಯಾರು ಮಾಡ್ತಾಳೆ. ಅದಕ್ಕೆ ಅನ್ನವನ್ನ ಆವಾಹನೆ ಮಾಡಿ ಆ ಕೈಗೆ ಅರ್ಪಣೆ ಮಾಡ್ತಾಳೆ. ಅಷ್ಟೇ ಅಲ್ಲ, ಸುಮ್ನಾಗಲ್ಲ, ತಾನು ಮಾಡಿದ ಈ ಕೆಲ್ಸಕ್ಕೆ 5 ಸಾಕ್ಷಿಗಳನ್ನ ನೇಮಿಸ್ಕೊಳ್ತಾಳೆ. ಯಾಕಂದ್ರೆ ಅವಳಿಗೆ ಗೊತ್ತಿತ್ತು, ಸತ್ಯಕ್ಕೆ ಧರ್ಮಕ್ಕೆ ಸಾಕ್ಷಿಗಳೇ ಆಧಾರ ಅಂತ. ಆ ಪಿಂಡ ತಗೊಂಡಿದ್ದು ಬೇರೆ ಯಾರೂ ಅಲ್ಲ, ಅದು ಸ್ವತಃ ದಶರಥ ಮಹಾರಾಜನ ಆತ್ಮ. ಅವ್ರಿಗೆ ಪೂರ್ತಿ ತೃಪ್ತಿಯಾಗಿ ಸೀತೆಗೆ ಆಶೀರ್ವಾದ ಮಾಡಿ ಅಲ್ಲೇ ಮಾಯವಾಗ್ಬಿಡ್ತಾರೆ. ಅಂದ್ರೆ ಸೀತೆಯ ಕರ್ತವ್ಯ ಇಲ್ಲಿಗೆ ಯಶಸ್ವಿಯಾಗಿ ಮುಗಿಯುತ್ತೆ. ಸ್ವಲ್ಪ ಹೊತ್ತಾದ ಮೇಲೆ ರಾಮ ಲಕ್ಷ್ಮಣ ವಾಪಸ್ ಬರ್ತಾರೆ. ಸೀತೆ ನಡೆದಿದ್ನೆಲ್ಲ ಹೇಳ್ತಾಳೆ. ಆದ್ರೆ ಅವರಿಬ್ರಿಗೂ ನಂಬಿಕೆನೇ ಬರಲ್ಲ. ಆಗ ಸೀತೆ ಏನ್ಮಾಡ್ತಾಳೆ? ತಾನು ನೇಮಿಸಿದ್ದ ಸಾಕ್ಷಿಗಳನ್ನ ಕರೀತಾಳೆ. ನೋಡಿ, ಇಲ್ಲಿಂದಾನೇ ಕಥೆಗೆ ಅಸಲಿ ಟ್ವಿಸ್ಟ್ ಸಿಗೋದು. ಸರಿ, ಸೀತೆ ತನ್ನ ಸಾಕ್ಷಿಗಳನ್ನ ಕೇಳೋಕೆ ಶುರು ಮಾಡ್ತಾಳೆ. ಆದ್ರೆ ಆಗಿದ್ದೇ ಬೇರೆ. ಫಲ್ಗುಣಿ ನದಿ ಏನೂ ಮಾತಾಡದೆ ಸುಮ್ಮನಾಗ್ಬಿಡುತ್ತೆ. ಬ್ರಾಹ್ಮಣ ಸುಳ್ಳು ಹೇಳ್ತಾನೆ. ಹಸು ಕೂಡ ಸುಳ್ಳು ಹೇಳುತ್ತೆ. ತುಳಸಿ ಗಿಡ ಅದು ಕೂಡ ಸತ್ಯ ಹೇಳಲ್ಲ. ಆದ್ರೆ ಕೊನೆಗೆ ಅರಳಿ ಮರ ಮಾತ್ರ ಸತ್ಯವನ್ನ ನುಡಿಯುತ್ತೆ. ಹೌದು, ಸೀತೆ ಹೇಳಿಂದಿ ನಿಜ ಅಂತ. ಈ ದ್ರೋಹದಿಂದ ಸೀತೆಗೆ ತುಂಬಾನೇ ನೋವಾಗುತ್ತೆ. ಅರಳಿ ಮರ ಸತ್ಯ ಹೇಳಿದ ಮೇಲೆ ಸೀತೆ ಮಾತು ನಿಜ ಅಂತ ಸಾಬೀತಾಗುತ್ತೆ. ರಾಮಲಕ್ಷ್ಮಣರಿಗೂ ಸಮಾಧಾನ ಆಗಿ ಸೀತೆಯ ಕರ್ತವ್ಯ ಪ್ರಜ್ಞೆಯನ್ನ ಹೊಗಳ್ತಾರೆ. ಆದ್ರೆ ತನಗೆ ಮೋಸ ಮಾಡಿದವರನ್ನ ಸೀತೆ ಸುಮ್ಮನೆ ಬಿಡ್ತಾಳಾ? ಇಲ್ಲ. ಆಗ ಅವಳು ತನ್ನ ನಿಜವಾದ ಶಕ್ತಿಯನ್ನ ತೋರಿಸಿ ಶಾಪಗಳನ್ನು ಆಶೀರ್ವಾದವನ್ನು ಕೊಡ್ತಾಳೆ. ಮೊದಲನೇದಾಗಿ ಸುಮ್ಮನಿದ್ದ ಫಲ್ಗುಣಿ ನದಿಗೆ ಶಾಪ ಕೊಡ್ತಾಳೆ. ನನ್ನ ಧರ್ಮಕ್ಕೆ ನೀನು ಸಾಕ್ಷಿಯಾಗ್ಲಿಲ್ಲ, ಇವತ್ತಿಂದ ನೀನು ಮೇಲೆಲ್ಲ ಬತ್ತಿ ಹೋದಾಗೆ ಕಾಣ್ಬೇಕು, ನಿನ್ನ ನೀರು ಯಾರಿಗೋ ಕಾಣ್ದ ಹಾಗೆ ಮರಳಿನ ಕೆಳಗೆ ಮಾತ್ರ ಹರಿಬೇಕು ಅಂತ. ಆಮೇಲೆ ಸುಳ್ಳು ಹೇಳಿದ ಬ್ರಾಹ್ಮಣನ ಸರದಿ. ನೀನು ಸತ್ಯದ ದಾರಿ ಬಿಟ್ಟು ಮೋಸ ಮಾಡಿದೆ. ಅದಕ್ಕೆ ಈ ಕ್ಷೇತ್ರಕ್ಕೆ ಬರೋ ಯಾತ್ರಿಕರನ್ನ ಪೀಡಿಸಿಯೇ ನಿನ್ನ ಜೀವನ ಸಾಗಬೇಕು. ಅಷ್ಟೇ ಅಲ್ಲ, ಎಷ್ಟೇ ದುಡಿದ್ರೂ ನಿನಗೆ ತೃಪ್ತಿ ಅನ್ನೋದೇ ಸಿಗ್ಬಾರ್ದು ಅಂತ ಶಪಿಸ್ತಾಳೆ. ನಂತರ ತನ್ನ ಆಸೆಗಾಗಿ ಸುಳ್ಳು ಹೇಳಿದ ಹಸುವಿಗೆ, ನೀನು ಈ ಪವಿತ್ರ ಜಾಗದಲ್ಲೆಲ್ಲ ಅಲೆಯುತ್ತಾ ಬೇರೆಯವರು ಇಟ್ಟ ನೈವೇದ್ಯವನ್ನ ತಿಂದು ಬದುಕು. ಆದರೆ ಎಷ್ಟೇ ತಿಂದ್ರೂ ನಿನ್ನ ಹೊಟ್ಟೆ ಮಾತ್ರ ಯಾವತ್ತೂ ತುಂಬಲೇಬಾರ್ದು ಅಂತ ಶಾಪ ಕೊಡ್ತಾಳೆ. ತುಳಸಿ ಗಿಡ ಪವಿತ್ರ ಅಂತ ಗೊತ್ತಿದ್ದೂ ಸತ್ಯಕ್ಕೆ ಬೆಂಬಲ ಕೊಡ್ಲಿಲ್ಲ. ಅದಕ್ಕೆ ಸೀತೆ, ನೀನು ಪವಿತ್ರಳಾಗಿದ್ರೂ ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ, ಅದಕ್ಕೆ ಈ ಪುಣ್ಯಭೂಮಿಯಲ್ಲಿ ನೀನು ಎಲ್ಲೆಂದರಲ್ಲಿ ಒಂದು ಕಾಡು ಗಿಡದ ಥರ ಬೆಳಿಬೇಕು ಅಂತ ಬೇಸರದಿಂದ ಶಾಪ ಕೊಡ್ತಾಳೆ. ಆದ್ರೆ ಇಷ್ಟೆಲ್ಲ ಆದ್ರೂ ಸತ್ಯದ ಪರ ನಿಂತ ಅರಳಿ ಮರಕ್ಕೆ ಸೀತೆ ಮನಸ್ಸು ತುಂಬಿ ಆಶೀರ್ವಾದ ಮಾಡ್ತಾಳೆ. ಅವಳ ಧ್ವನಿ ಮೃದುವಾಗಿ, ನೀನು ಧರ್ಮದ ಜೊತೆ ನಿಂತೆ, ಅದಕ್ಕೆ ಇವತ್ತಿಂದ ನೀನು ಯಾವತ್ತೂ ಬಾಡಬಾರದು, ಯಾವತ್ತೂ ಹಸಿರಾಗಿರ್ಬೇಕು, ನಿನಗ ಚಿರಂಜೀವಿತ್ವ ಸಿಗ್ಲಿ ಅಂತ ಹರಸ್ತಾಳೆ. ಸರಿ, ಹಾಗಾದ್ರೆ ಈ ಕಥೆಗೂ ಇವತ್ತಿನ ಗಯಾಗೂ ಏನ್ ಸಂಬಂಧ? ಕೇಳಿದ್ರೆ ಆಶ್ಚರ್ಯ ಆಗುತ್ತೆ.
ಇದು ಬರೀ ಕಥೆ ಅಲ್ಲ, ಇವತ್ತಿಗೂ ಗಯಾದಲ್ಲಿ ಜೀವಂತವಾಗಿರೋ ಸತ್ಯ. ಹೀಗೆ ನಾವು ಶುರುವಲ್ಲಿ ಕೇಳಿದ ಎಲ್ಲ ಒಗಟುಗಳಿಗೂ ಉತ್ತರ ಸಿಕ್ಬಿಡ್ತು ಅಲ್ವಾ? ಫಲ್ಗುಣಿ ನದಿ ಯಾಕೆ ಬತ್ತಿದೆ? ಸೀತೆಯ ಶಾಪ. ಗಯಾದ ಹಸುಗಳಿಗೆ ಯಾಕೆ ಹೊಟ್ಟೆ ತುಂಬಲ್ಲ? ಅದು ಸೀತೆಯ ಶಾಪ. ಹಾಗಾದ್ರೆ ಆ ಅರಳಿ ಮರ ಯಾಕೆ ಯಾವತ್ತೂ ಹಸಿರಾಗಿದೆ? ಅದು ಸೀತೆಯ ಆಶೀರ್ವಾದ. ಇವತ್ತಿಗೂ ಕೂಡ ಗಯಾಗೆ ಹೋದ್ರೆ ಈ ಕಥೆಯ ಕುರುಹುಗಳನ್ನ ಕಣ್ಣಾರೆ ನೋಡ್ಬೋದು. ಫಲ್ಗುಣಿ ನದಿಯಲ್ಲಿ ನೀರ್ ಬೇಕು ಅಂದ್ರೆ ಮರಳನ್ನ ಅಗೆಲೇಬೇಕು, ಇದು ಸತ್ಯ. ಅಲ್ಲಿನ ಹಸುಗಳು ಪಿಂಡಪದಾನ ಮಾಡ್ಬೇಕಾದ್ರೆ ಬಂದು ತಿನ್ನೋಕೆ ನೋಡೋದು ಇವತ್ತಿಗೂ ಸಾಮಾನ್ಯ. ಇನ್ನು ಸೀತೆಗೆ ಸಾಕ್ಷಿ ಹೇಳಿದ ಆ ಅಕ್ಷಯ ವಟ ಅಂದ್ರೆ ಅರಳಿ ಮರ, ಗಯಾದ ಒಂದು ದೊಡ್ಡ ಯಾತ್ರಾ ಸ್ಥಳ, ಇವತ್ತಿಗೂ ಹಚ್ಚಸಿರಾಗಿ ನಿಂತಿದೆ. ಹಾಗಾದ್ರೆ ಈ ಇಡೀ ಕಥೆಯಿಂದ ನಮ್ಗೇನ್ ತಿಳಿಯುತ್ತೆ? ಇದು ಬರೀ ಒಂದು ದಂತಕಥೆನಾ? ಖಂಡಿತ ಅಲ್ಲ. ಇದು ನಂಬಿಕೆ, ಸತ್ಯ ಮತ್ತೆ ಪ್ರಕೃತಿಯ ನಡುವೆ ಇರೋ ಸಂಬಂಧದ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ನೋಡಿ, ಮನುಷ್ಯರು ಸುಳ್ಳು ಹೇಳಿದಾಗ ಪ್ರಕೃತಿಯ ಅಂಶಗಳು ಅಂದ್ರೆ ಒಂದು ನದಿ, ಒಂದು ಮರ, ಸತ್ಯ ಮತ್ತು ಸುಳ್ಳಿಗೆ ಶಾಶ್ವತ ಸಾಕ್ಷಿಗಳಾಗಿ ನಿಂತವು. ಅಂದ್ರೆ ಪ್ರಕೃತಿಯನ್ನೋದು ಬರೀ ನಮ್ಮ ಸುತ್ತಮುತ್ತ ಇರೋ ವಿಷಯ ಅಲ್ಲ, ಅದು ನಮ್ಮ ನೈತಿಕ ಜಗತ್ತಿನ ಒಂದು ಭಾಗ, ಒಂದು ಸಕ್ರಿಯ ಪಾಲುದಾರ ಅಲ್ವಾ? ಈ ಬಗ್ಗೆ ಯೋಚನೆ ಮಾಡಿ.